ಹಳ್ಳಿಯಲ್ಲಿ ಮೋಡ ತುಂಬಿದ ವಾತಾವರಣ ಇದೆ. ಜೋರಾಗಿ ಗಾಳಿ ಬೀಸ್ತಾ ಇದೆ. ಈ ಜೋರಾದ ಗಾಳಿಯ ಮಧ್ಯೆ ಒಬ್ಬ ರೈತ ರಾಮ್ಚರಣ್ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಅವನ ಜಮೀನಿನ ಹತ್ರ ಬಂದು ನಿಂತ್ಕೋತಾನೆ. ಜಮೀನಿನ ಇನ್ನೊಂದ್ ಕಡೆ ಸುಖದೇವ್ ನಿಂತಿದ್ದಾನೆ. ಇಬ್ರು ಒಬ್ರನ್ನೊಬ್ರು ಕೋಪದಿಂದ ನೋಡ್ತಿರ್ತಾರೆ. ನೋಡು ಸುಖದೇವ, ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ ಜಮೀನು. ನೀನು ನಿನ್ನೆ ರಾತ್ರಿ ಮಳೆ ಬಂದಿದ್ದನ್ನ ಕಾರಣ ಮಾಡ್ಕೊಂಡು ನೆಲನ ಅಗ್ದಿದೀಯಾ. ಇದು ಒಳ್ಳೇದಲ್ಲ ಅಂತ ಗೊತ್ತಲ್ವಾ? ರಾಮ್ಚರಣ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾನ್ ಆತರ ಏನು ಮಾಡಿಲ್ಲ. ಮಳೆ ಬಂದಿದ್ಕೆ ಆತರ ಆಗಿರೋದು. ನಿನ್ ಜಮೀನು ಅಲ್ಲಿಗೇನೆ ಮುಗಿಯುತ್ತೆ, ನನ್ ಜಮೀನು ಇಲ್ಲಿಂದ ಶುರು ಆಗುತ್ತೆ. ಪ್ರತಿ ವರ್ಷ ಇದೇ ರಗ್ಳೆ ಮಾಡ್ತೀಯಲ್ಲ. ಪ್ರತಿ ವರ್ಷ ಮಳೆ ಬಂದಾಗ್ಲೆಲ್ಲ ಬದಾನ ನಮ್ ಹೊಲದ ಕಡೆ ಹಾಕ್ತೀಯಾ. ನಿನ್ಗಿದಕ್ಕೆ ತಕ್ಕ ಪಾಠ ಕಲಿಸ್ಲೇಬೇಕು. ಅದೇನ್ ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ ಈ ಸುಳ್ಳನ್ನ ಹೇಗ್ ಸಾಬೀತ್ ಮಾಡ್ತೀಯ ಅಂತ. ಅದೇನ್ ಮಾಡ್ತೀಯೋ ಮಾಡ್ಕೋ ಹೋಗು. ಮಳೆಗಾಲ ಬಂದಾಗ್ಲೆಲ್ಲ ಒಂದಲ್ಲ ಒಂದು ರಗಳೆ ತೆಗಿತೀಯ. ರಾಮ್ಚರಣ್ ಅವನನ್ನ ಕೋಪದಿಂದ ನೋಡ್ತಾನೆ ಮತ್ತಲ್ಲಿಂದ ಹೊರಟು ಹೋಗ್ತಾನೆ. ಮಳೆ ಜೋರಾಗಿ ಸುರಿತಾ ಇದೆ. ಮನೆಯ ಮೇಲ್ಛಾವಣಿಯಿಂದ ನೀರು ಬೀಳ್ತಾ ಇದೆ. ರಾಮ್ಚರಣ್ ಹೆಂಡತಿ ಕಮಲಾ ರೇಷನ್ ಮೂಟೆಗಳನ್ನ ಅಲ್ಲಿಂದ ಎಳೆದು ಬೇರೆ ಕಡೆ ಇಡಕ್ಕೆ ಶುರು ಮಾಡ್ತಾಳೆ. ಅದೆಲ್ಲ ಮಳೆಲಿ ನೆನಿಬಾರ್ದು ಅಂತ. ಅಷ್ಟೊತ್ತಿಗೆ ರಾಮ್ಚರಣ್ ಮನೆಗೆ ಬಂದು ಜೋರಾಗಿ ಬಾಗಿಲನ್ನ ಹಾಕ್ತಾನೆ. ಮತ್ತೆ ಕೋಪದಿಂದ ಮಂಚದ ಮೇಲೆ ಕೂತ್ಕೋತಾನೆ. ಕಮಲಾ ಅವನನ್ನ ಚಿಂತೆಯಿಂದ ನೋಡ್ತಾಳೆ. ನೀವು ಮತ್ತೆ ಆ ಸುಖದೇವ್ ಜೊತೆ ಜಗಳ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾನಿಲ್ಲಿ ಮನೆ ಒಳಗೆ ಬರ್ತಿರೋ ನೀರಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ, ಮತ್ ನೀವು ಜಮೀನಿಗೋಸ್ಕರ ಜಗಳ ಮಾಡ್ತಿದ್ದೀರಾ. ನಿನಗೆ ಅರ್ಥ ಆಗಲ್ಲ ಕಮಲಾ. ಆ ಸುಖದೇವ ನಮ್ ಜಮೀನನ್ನ ನುಂಗ್ ಹಾಕ್ಬೇಕು ಅಂತ ನೋಡ್ತಾ ಇದ್ದಾನೆ. ಮಳೆ ಬರ್ತಿದ್ದ ಹಾಗೆ ಬೆಳೆ ಎಲ್ಲ ಕೊಳತು ಹೋಗುತ್ತೆ, ರೋಡ್ ಎಲ್ಲ ಬ್ಲಾಕ್ ಆಗುತ್ತೆ. ಈ ತೊಂದರೆಯಿಂದ ಬಚಾವಾಗಕ್ಕೆ ಏನಾದ್ರೂ ದಾರಿ ಇರ್ಬೇಕಲ್ವಾ? ಯಾವ ದಾರಿನೂ ಇಲ್ಲ. ಈ ಮಳೆ ನಮ್ಗೆ ಯಾವಾಗ್ಲೂ ಕಷ್ಟನೇ ತಂದೊಡ್ಡುತ್ತೆ. ನಮ್ ಹಣೆ ಬರದಲ್ಲಿ ಈ ತರ ಒದ್ದಾಡ್ಬೇಕು ಅಂತ ಬರ್ದಿದ್ಯೋ ಏನೋ. ಅವರಿಬ್ಬರ ಮುಖದ ಮೇಲೆ ಚಿಂತೆ ಎದ್ದು ಕಾಣ್ತಿರತ್ತೆ. ಮಳೆ ನೋಡಿದ್ರೆ ನಿಲ್ಲೋ ಹಾಗೆ ಕಾಣ್ತಿರಲ್ಲ. ಜೋರಾದ ಮಳೆ ನಿಂತ ಮೇಲೆ ಸಾಯಂಕಾಲ ಕೊನೆಗೂ ನೀರು ಬರೋದು ನಿಲ್ಲತ್ತೆ. ಹಳ್ಳಿಯ ದಾರಿಗಳು ಕೊಚ್ಚೆಯಿಂದ ತುಂಬ ಹೋಗಿರುತ್ತೆ. ಎಲ್ಲಾ ಕಡೆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ. ಆಗ ಒಂದು ಮೊಪೆಡ್ ಸ್ಕೂಟರ್ ಹಳ್ಳಿಯ ಎಂಟ್ರೆನ್ಸ್ಗೆ ಬಂದು ನಿಂತ್ಕೊಳ್ಳುತ್ತೆ. ಸ್ಕೂಟರ್ ಓಡಿಸ್ತಿದ್ದವರು ಬೇರೆ ಯಾರು ಅಲ್ಲ, ನಮ್ಮ ಮಾಸ್ಟರ್ ಆಗಿದ್ದಾರೆ. ಮಾಸ್ಟರ್ ಜಿ ಅಂದ್ರೆ ಹಳ್ಳಿಯಲ್ಲೆಲ್ಲ ಎಲ್ಲರಿಗಿಂತ ಓದಿದ ಬುದ್ಧಿವಂತ ವ್ಯಕ್ತಿ. ಸಿಟಿಯಲ್ಲಿ ದೊಡ್ಡ ಕಾಲೇಜಲ್ಲಿ ಓದಿದ ಮೇಲೆ ಕೂಡ ಇವರು ಹಳ್ಳಿಗೆ ವಾಪಸ್ ಬಂದು ಹಳ್ಳಿಯ ಹಣೆ ಬರ ಬದಲಾಯಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈ ಮಾಸ್ಟರ್ ಬರೀ ಓದು ಬರಹ ಅಷ್ಟೇ ಅಲ್ಲ, ಬದಲಾಗಿ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕೂಡ ಹೇಳ್ಕೊಡ್ತಾರೆ. ಮಾಸ್ಟರ್ ಜಿ ತಮ್ಮ ಸ್ಕೂಟರ್ ಅನ್ನ ಸೈಡಲ್ಲಿ ನಿಲ್ಲಿಸ್ತಾರೆ ಮತ್ತೆ ರಾಮ್ಚರಣ್ ಹತ್ರ ಬರ್ತಾರೆ. ಸುಖದೇವ್ ಕೂಡ ಅಲ್ಲೇ ಕೋಪದಿಂದ ನಿಂತಿರ್ತಾನೆ. ಮತ್ತೆ ಕಮಲಾ ಅವರಿಬ್ಬರಿಗೂ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತಿರ್ತಾಳೆ. ರಾಮ್ಚರಣ್, ಸುಖದೇವ್, ನೀವಿಬ್ರನ್ನ ನೋಡ್ತಾ ಇದ್ರೆ ಹೇಗ್ ಅನ್ನಿಸ್ತಾ ಇದೆ ಅಂದ್ರೆ ಮಳೆ ಹೊಲ್ದಲ್ಲ, ಬದಲಾಗಿ ನಿಮ್ ತಲೆ ಮೇಲೆ ಬಿದ್ದಿರೋ ತರ ಇದೆ. ಏನ್ ವಿಷಯ? ವಾತಾವರಣ ತಣ್ಣಗಿದ್ರು ನೀವಿಬ್ರು ಬಿಸಿ ಆಗಿದ್ದೀರಲ್ಲ. ಮಾಸ್ಟರ್ ಅವರೇ, ನೀವೇ ನ್ಯಾಯ ಹೇಳಿ. ಈ ಮಳೆ ನೀರು ನನ್ನ ಮತ್ತೆ ಇವನ್ ಹೊಲದ ಬದಿನ ಹಿಂದೆ ಮುಂದೆ ಮಾಡಿದೆ. ಈಗ ರಾಮ್ಚರಣ್ ಹೇಳ್ತಾ ಇದ್ದಾನೆ ನನ್ ಜಮೀನು ಅವಂದಂತೆ. ನಾನ್ ಆತರ ಹೇಳ್ತಾ ಇಲ್ಲ ಮಾಸ್ಟ್ರೇ. ಮಳೆ ಬಂದಾಗ ಯಾವಾಗ್ಲೂ ನಮ್ ಹೊಲಕ್ಕೆ ಆತರ ಆಗೋದು. ನನ್ಗೆ ಹೇಗ್ ಗೊತ್ತಾಗತ್ತೆ ನಮ್ ನಿಜವಾದ ಬದು ಯಾವುದು ಅಂತ? ನೀವಿಬ್ರು ಮಳೆನ ದೋಷಿಸ್ತಾ ಇದ್ದೀರಾ, ಆದ್ರೆ ಸತ್ಯ ಏನು ಅಂದ್ರೆ ಇದು ಕಾರಣ ಮಳೆ ಅಲ್ಲ, ನಮ್ಮಲ್ಲಿರೋ ಅಜ್ಞಾನದ್ದು. ನೀರಿನ ಸ್ವಭಾವ ಹರಿಯೋದು ಮತ್ತೆ ಮಣ್ಣಿನ ಸ್ವಭಾವ ನೀರಿನ ಜೊತೆ ಕರಗ್ ಹೋಗೋದು. ಆದ್ರೆ ಮಾಸ್ಟರ್ ಜಿ, ನಾವು ತುಂಬಾ ಸಾಮಾನ್ಯ ರೈತರು, ಇದನ್ನೆಲ್ಲ ನಾವ್ ಹೇಗ್ ಕಲ್ತ್ಕೊಳಕ್ಕಾಗತ್ತೆ? ಕಲಿಯೋದಿಕ್ಕೆ ವಯಸ್ಸು ಅನ್ನೋದಿರೋದಿಲ್ಲ ಕಮಲಾ ಅವ್ರೆ. ನೀವೆಲ್ರೂ ಸಿದ್ಧ ಇದ್ರೆ ನಾವು ನಾಳೆಯಿಂದಾನೇ ಪಾಠನ ಶುರು ಮಾಡ್ಬೋದು. 3 ಜನ ಸ್ವಲ್ಪ ಟೆನ್ಷನ್ ಆಗಿರ್ತಾರೆ. ಆದ್ರೆ ಮಾಸ್ಟರ್ ಜಿಯ ಶಾಂತ ಮತ್ತೆ ಆತ್ಮವಿಶ್ವಾಸದ ಮಾತುಗಳು ಅವರಿಗೊಂದು ಭರವಸೆಯ ಬೆಳಕನ್ನ ತೋರಿಸುತ್ತೆ. ಮರುದಿನ ಮಾಸ್ಟರ್ ಜಿ ಪಂಚಾಯತ್ ಹಾಲ್ನಲ್ಲಿ ಒಂದು ಚಿಕ್ಕ ಕ್ಲಾಸ್ ತಗೋತಾರೆ. ಹಾಲ್ನ ಹೆಂಚುಗಳು ಕೂಡ ಎಷ್ಟೋ ಕಡೆ ಒಡೆದು ಹೋಗಿದೆ. ಮತ್ತಲ್ಲಿಂದ ಮಳೆ ನೀರು ತೊಟ್ಟಿಡ್ತಾ ಇದೆ. ಮಾಸ್ಟರ್ ಜಿ ಟೇಬಲ್ ಮೇಲೆ 2 ಟ್ರೇ ಮತ್ತೆ ನೀರಿಂದ ತುಂಬಿದ 2 ಬಾಟಲ್ ಇಟ್ಟಿರ್ತಾರೆ. ಆಗ ರಾಮ್ಚರಣ್, ಸುಖದೇವ್ ಮತ್ತೆ ಕಮಲಾ ಒಳಗಡೆ ಬರ್ತಾರೆ. ಮೇಷ್ಟ್ರೆ, ಇಲ್ಲಿ ಒಳಗಡೆ ಕೂತ್ಕೊಂಡ್ರು ಹೊರಗಡೆ ಕೂತ್ಕೊಂಡ್ರು ತರನೇ ಅನಿಸ್ತಾ ಇದೆ. ಈ ಸೋರ ಹೆಂಚಿನ ಕೆಳಗಡೆ ಕೂತ್ಕೊಂಡು ಏನ್ ಕಲಿಬೇಕು? ಯಾರು ಇಂಥ ಸಮಸ್ಯೆಗಳಿಂದ ಹಿಂದೆ ಹೋಗ್ತಾನೋ ಅವನನ್ನ ರೈತ ಅಂತ ಹೇಗ್ ಹೇಳಕ್ಕಾಗತ್ತೆ? ಇದರಿಂದಾನೇ ನಾವು ನಮ್ಮ ಮೊದಲನೇ ಪಾಠ ಕಲಿಯೋದು. ಸ್ವಲ್ಪ ಸರಿಯಾಗಿ ನೋಡಿ, ನೀರು ಎಲ್ಲಿಂದ ಬೀಳ್ತಾ ಇದೆ ಮತ್ತೆ ಯಾವ ವೇಗದಲ್ಲಿ ಬೀಳ್ತಾ ಇದೆ.
ಮಾಸ್ಟರ್, ನಾವು ನಮ್ಮ ಹೊಲದ ಮಣ್ಣನ್ ಕಾಪಾಡ್ಕೋಬೇಕು ಅಷ್ಟೇ. ಈ ಬಾಟ್ಲು ಮತ್ತೆ ಟ್ರೇಯಿಂದ ನಮ್ಮ ಹೊಲದ ಬದಿನ ಬಗ್ಗೆ ನಮ್ಗೇನ್ ಗೊತ್ತಾಗುತ್ತೆ? ನಾವು ಇವತ್ತಿನ ಪಾಠದಲ್ಲಿ ಏನ್ ಕಲಿತೀವಿ ಅಂದ್ರೆ ನಿಮ್ ಸಮಸ್ಯೆಗೆ ಕಾರಣ ಏನು, ನೀರಿನ ಹರಿಯುವಿಕೆ ಹೇಗಿರುತ್ತೆ, ಮತ್ತೆ ಮಣ್ಣಿನ ಸವಕಳಿಯನ್ನ ಹೇಗ್ ತಡೆಯೋದು ಅನ್ನೋದನ್ನ. ನಿಮ್ಗಿದು ಗೊತ್ತಾದಾಗ ನೀವಿಬ್ರು ಯಾವ ಕಾರಣಕ್ಕೂ ಇನ್ ಮುಂದೆ ಜಗಳ ಆಡಲ್ಲ. ಮಾಸ್ಟರ್ ಜಿ, ನನಗೇನೋ ಇದು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ನೀವು ನಮಗೆ ಎಲ್ಲ ಸ್ವಲ್ಪ ವಿವರವಾಗಿ ಹೇಳ್ಕೊಡ್ತೀರಾ? ಅವರೆಲ್ಲ ಸೇರಿ ಮಾಸ್ಟರ್ ಜಿ ಹತ್ರ ಕಲ್ತ್ಕೋತಾರೆ. ಮಾಸ್ಟರ್ ಜಿ ಅವರಿಗೆಲ್ಲ ಹೇಳ್ಕೊಡ್ತಾರೆ. ಅವರೆಲ್ಲ ಸೇರಿ ಮಾಸ್ಟರ್ ಮಾತುಗಳನ್ನ ಗಮನ ಇಟ್ಟು ಕೇಳಿಸ್ಕೊತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಕಮ್ಮಿ ಆಗೋಗುತ್ತೆ. ಬರೀ ಹನಿ ಬೀಳ್ತಾ ಇರತ್ತೆ. ಆಗ ಮಾಸ್ಟರ್ ಜಿ ರಾಮ್ಚರಣ್, ಸುಖದೇವ್ ಮತ್ತೆ ಕಮಲಾನ ಕರ್ಕೊಂಡು ಆಲದ ಮರದ ಹತ್ರ ಬರ್ತಾರೆ. ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಮಾಸ್ಟರ್ ಜಿ ರಾಮ್ಚರಣ್ ಮತ್ತೆ ಸುಖದೇವ್ಗೆ ಹೇಳ್ತಾರೆ, ಒಂದ್ರಲ್ಲಿ ಸಾಮಾನ್ಯ ಮಣ್ಣು ಹಾಕಿ, ಇನ್ನೊಂದ್ರೊಳಗೆ ಹುಲ್ಲಿಂದ ಬೆರೆಸಿದ ಮಣ್ಣು ಹಾಕಿ ಅಂತ. ಆಮೇಲೆ ಮಾಸ್ಟರ್ ಜಿ ಬರೀ ಮಣ್ಣಿದ್ದ ಟ್ರೇಗೆ ನೀರು ಹಾಕ್ತಾರೆ. ನೀರು ಮಣ್ಣಿನ ಮೇಲೆ ಬೀಳುತ್ತೆ. ಮಣ್ಣನ್ನ ಪಕ್ಕಕ್ಕೆ ಸರಿಸ್ತಾ ಮಧ್ಯದಲ್ಲಿ ಒಂದು ದಾರಿ ಮಾಡುತ್ತೆ. ನೋಡಿ ರಾಮ್ಚರಣ್, ಜಮೀನು ಬರಡಾಗಿ ಸಮತಟ್ಟಾಗಿಲ್ಲ ಅಂದ್ರೆ ನೀರು ಮಣ್ಣಿನ ಮೇಲೆ ಬಿದ್ದು ಮಣ್ಣಿನ ಸವಕಳಿ ಶುರುವಾಗುತ್ತೆ. ಇದನ್ನೇ ಸಾಯಿಲ್ ಎರೋಸಿನ್ ಅಂತಾರೆ. ಹೌದು, ಆ ತರನೇ ಆಗುತ್ತೆ. ನನ್ನ ಹೊಲದಲ್ಲಿರೋ ಎಲ್ಲ ಮಣ್ಣು ಇದೇ ತರ ಹರ್ಕೊಂಡು ಸುಖದೇವನ್ ಹೊಲದ ಕಡೆ ಹೋಗುತ್ತೆ. ನೋಡಿದ್ಯಾ ರಾಮ್ಚರಣ್, ನಾನು ಆಗ್ಲಿಂದ ನಿನಗೆ ಹೇಳ್ತಾ ಇದ್ದೆ, ಇವಾಗ ಅರ್ಥ ಆಯ್ತಲ್ಲ? ಮಾಸ್ಟರ್ ಜಿ, ಹಾಗಾದ್ರೆ ಈ ಮಣ್ಣು ಹರಿದು ಹೋಗದೇ ಇರೋ ಹಾಗೆ ತಡೆಯಕ್ಕೆ ಏನ್ ಮಾಡ್ಬೇಕು? ಉಪಾಯ ತುಂಬಾ ಸರಳವಾಗಿದೆ. ಜಮೀನನ್ನ ಯಾವತ್ತೂ ಖಾಲಿ ಬಿಡಬೇಡಿ. ಹೊಲದಲ್ಲಿ ಯಾವಾಗ್ಲೂ ಗಿಡಗಳಾಗಿರ್ಲಿ ಸಸ್ಯಗಳಾಗ್ಲಿ ಇರ್ಲೇಬೇಕಾಗತ್ತೆ. ನಂತರ ಮಾಸ್ಟರ್ ಜಿ ಹುಲ್ಲಿರುವ ಟ್ರೇಗೆ ನೀರನ್ನ ಹಾಕ್ತಾರೆ. ಅದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ಯಾಕೆಂದ್ರೆ ಆ ಟ್ರೇನಲ್ಲಿದ್ದ ಮಣ್ಣು ಅದೇ ಜಾಗದಲ್ಲೇ ನಿಂತಿರುತ್ತೆ. ಇದು ತುಂಬಾ ಅದ್ಭುತವಾಗಿದೆ ಮಾಸ್ಟರ್ ಜಿ. ಬೇರುಗಳು ಮಣ್ಣನ್ನ ಗಟ್ಟಿಯಾಗಿ ಹಿಡ್ಕೊಂಡಿದೆ. ನಾವೇನಾದ್ರೂ ನಮ್ಮ ಜಮೀನಿನ ಎಲ್ಲ ಮೂಲೆಗಳಲ್ಲಿ ಇಂಥ ಹುಲ್ಲು ಹಾಕಿದ್ರೆ ನೀರು ಮಣ್ಣನ್ನ ಮುಟ್ಟೋಕ್ಕೂ ಸಾಧ್ಯ ಆಗಲ್ಲ. ನೀವ್ ಹೇಳಿದ್ದು ಸರಿಯಾಗಿತ್ತು ಕಮಲಾ ಅವ್ರೆ. ರಾಮ್ಚರಣ್ ಮತ್ತೆ ಸುಖದೇವ್ ಒಬ್ರನ್ನೊಬ್ರು ನೋಡ್ಕೋತಾರೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿರುತ್ತೆ. ವರ್ಷಾನುಗಟ್ಲೆಯಿಂದ ಅವರ ಕೋಪದಿಂದ ಒಬ್ರನ್ನೊಬ್ರು ದೂರ ಮಾಡಿದ್ರು. ಅದರ ಬದಲಾಗಿ ಈಗ ಪ್ರಕೃತಿಯ ಒಂದು ವಿಷಯ ಅರ್ಥ ಆಗಿತ್ತು. ಇಬ್ರು ಒಬ್ರನ್ನೊಬ್ರು ನೋಡಿ ನಗ್ತಾರೆ. ಆ ರಾತ್ರಿ ರಾಮ್ಚರಣ್ ಕಮಲಾ ಜೊತೆ ಕೂತ್ಕೊಂಡು ಬೆಳಗ್ಗೆ ಮಾಸ್ಟರ್ ಜಿ ಹೇಳಿದ ವಿಷಯದ ಬಗ್ಗೆ ನೋಟ್ಸ್ ಮಾಡ್ಕೋತಾನೆ. ಏನ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ಮಾಸ್ಟ್ರು ಏನೆಲ್ಲ ಹೇಳ್ಕೊಟ್ರೋ ಅದನ್ನೆಲ್ಲ ಚೀಟಿಲಿ ಬರ್ದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬಹುದು ಅಂತ. ಹೌದಾ? ಇದರಿಂದ ನಮ್ ಕೆಲ್ಸ ಇನ್ನೂ ಸುಲಭ ಆಗತ್ತೆ ಹಾಗಾದ್ರೆ. ಹಾ ಹೌದು. ಅಷ್ಟೊತ್ತಿಗೆ ಸುಖದೇವ್ ಅವರ ಮನೆಗೆ ಬರ್ತಾನೆ. ಅಯ್ಯೋ ಸುಖದೇವ್, ನೀನೇನ್ ಇಲ್ಲಿ? ಹಾ, ನಾನಿನ್ನೂ ಸ್ವಲ್ಪ ಮಾತಾಡ್ಬೇಕು ಅಂತಾನೆ ಇಲ್ಲಿವರೆಗೂ ಬಂದಿದ್ದೀನಿ. ಹೌದಾ? ಅದೇನಂತ ಹೇಳಿ. ನಾವ್ಯಾಕೆ ನಮ್ಮಿಬ್ರು ಹೊಲಗಳ ಬದಿಯಲ್ಲಿ ಸುಂದರವಾಗಿರೋ ಹೂಗಿಡಗಳನ್ನ ನೆಡಬಾರ್ದು? ನಿಮ್ಗೇನನ್ಸುತ್ತೆ? ಆಗ ಬದು ಹಿಂದೆ ಮುಂದೆ ಆಗೋದು ತಪ್ಪುತ್ತೆ ಅಲ್ವಾ? ಏನಂತೀರಾ? ಆಗ ಹೊಲಗಳು ಕೂಡ ತುಂಬಾ ಚೆನ್ನಾಗ್ ಕಾಣುತ್ತೆ. ಅರೆ ವಾ, ಇದಂತೂ ತುಂಬಾ ಒಳ್ಳೆ ಸಲಹೆನೇ ಆಗಿದೆ. ಇದರಿಂದ ನಮ್ಮ ಜಮೀನು ಕೂಡ ತುಂಬಾ ಸುಂದರವಾಗಿ ಕಾಣುತ್ತೆ. ಸರಿ, ಈಗ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಎದ್ದು ಹೊಲದತ್ರ ಬನ್ನಿ, ಸರಿನಾ? ಹೌದು, ಖಂಡಿತ. ಇದಾದ್ಮೇಲೆ ಸುಖದೇವ್ ಅಲ್ಲಿಂದ ಹೊರಟೋಗ್ತಾನೆ. ಮಾರನೇ ದಿನ ರಾಮ್ಚರಣ್ ಮತ್ತೆ ಸುಖದೇವ್ ಒಟ್ಟಿಗೆ ಅವರ ಜಮೀನಿಗೆ ಬರ್ತಾರೆ. ಅವರಿಬ್ರು ಜಮೀನಿನ ಬಾರ್ಡರ್ನ ತಮ್ಮ ತಮ್ಮ ರೀತಿಯಲ್ಲಿ ಉತ್ತನೆ ಮಾಡಿ ರೆಡಿ ಮಾಡ್ತಾರೆ. ಕೆಲಸ ಮುಗಿದ ಮೇಲೆ ಅವರಿಬ್ರು ಅಲ್ಲಿ ವಿಧ ವಿಧವಾದ ಹೂವುಗಳು ಮತ್ತೆ ಹುಲ್ಲನ್ನ ಹಾಕ್ತಾರೆ. ಈಗಿದು ಮಣ್ಣನ್ನ ಗಟ್ಟಿಯಾಗಿ ಹಿಡ್ದಿರುತ್ತೆ. ಜಮೀನು ಕೂಡ ಇನ್ನೂ ಸುಂದರವಾಗಿ ಕಾಣುತ್ತೆ. ವಾ, ಈ ಕೆಲ್ಸ ಅಂತೂ ತುಂಬಾ ಚೆನ್ನಾಗಾಯ್ತು. ಹೌದು, ಈಗ ನೋಡು, ಬದಿನ ಹತ್ರ ಈ ಹೂ ಗಿಡಗಳನ್ನ ನೆಟ್ಟಿರೋದ್ರಿಂದ ನಮ್ಮ ಹೊಲಗಳು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇವೆ. ನಿಜವಾಗ್ಲು ಮಾಸ್ಟ್ರು ಒಳ್ಳೆ ಐಡಿಯಾನ ಕೊಟ್ರು. ಮಾಸ್ಟ್ರು ನಮ್ಗಿದನ್ ಕಲ್ಸ್ಕೊಟ್ಟು ತುಂಬಾ ಒಳ್ಳೆ ಸಹಾಯ ಮಾಡಿದ್ರು. ಅಷ್ಟೊತ್ತಿಗೆ ಮಾಸ್ಟರ್ ಜಿ ಕೂಡ ಅಲ್ಲಿಗೆ ಬರ್ತಾರೆ. ತುಂಬಾ ಒಳ್ಳೆ ಉಪಾಯ. ರಾಮ್ಚರಣ್ ಮತ್ತೆ ಸುಖದೇವ್, ಈಗ ನೀವಿಬ್ರು ಜಗಳ ಆಡೋ ಅವಶ್ಯಕತೆನೇ ಇರಲ್ಲ. ಮಾಸ್ಟ್ರೇ, ನೀವ್ ಹೇಳ್ಕೊಟ್ ಪಾಠ ಇವಾಗ ಉಪಯೋಗಕ್ಕೆ ಬಂತು. ನಾವಿವತ್ತು ಈ ತರ ಹೂ ಗಿಡಗಳನ್ನ ನೆಡ್ದೇ ಇದ್ರೆ ಮತ್ತೆ ನಮ್ಮಿಬ್ರು ಮಧ್ಯೆ ಜಗಳ ಶುರುವಾಗ್ತಾ ಇತ್ತು. ಮತ್ತೆ ಜೋರಾಗಿ ಮಳೆ ಶುರುವಾಗುತ್ತೆ. ಎಲ್ಲ ಹತ್ತಿರದಲ್ಲೇ ಇದ್ದ ಶೆಡ್ ಕಡೆಗೆ ಓಡ್ತಾರೆ. ಮತ್ತೆ ಅಲ್ಲಿಂದಲೇ ತಮ್ಮ ಜಮೀನನ್ನ ನೋಡ್ತಾರೆ. ಈಗ ರಾಮ್ಚರಣ್ ಮತ್ತೆ ಸುಖದೇವ್ ಮಧ್ಯ ಯಾವುದೇ ಕೋಪ ಜಗಳ ಇರೋದಿಲ್ಲ.
ಅದರ ಬದಲಾಗಿ ಒಂದು ಸುಂದರವಾದ ಸ್ನೇಹ ಬೆಳೆಯೋಕೆ ಶುರುವಾಗತ್ತೆ. ಅದನ್ನ ನೋಡಿ ಮಾಸ್ಟರ್ ಜಿಗೂ ಸಹ ಖುಷಿ ಆಗತ್ತೆ. ರಾಮ್ ಚರಣ್, ಅಲ್ ನೋಡು, ನಿನ್ ಹೊಲದ ಬದಿ ಅಲ್ಲೇ ಇದೆ, ನೆನ್ನೆ ಇದ್ದಿದ್ ಕಡೆನೆ, ಮತ್ತೆ ನಂದು ಕೂಡ ಅಲ್ಲೇನೆ. ನೀರು ನಮ್ ಬದಿನ ಏನು ಮಾಡಿಲ್ಲ ನೋಡು. ನಿನ್ ಮೇಲೆ ಸುಮ್ನೆ ಜಗಳ ಮಾಡ್ತಾ ಇದ್ದೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಆಯ್ತಾ? ಕ್ಷಮೆನ ನಾನ್ ಕೇಳ್ಬೇಕು ಬಿಡು. ನಾನು ಮಳೆನೇ ನನ್ ಶತ್ರು ಅಂತ ಅನ್ಕೊಂಡಿದ್ದೆ. ನಿಜವಾಗ್ಲೂ ನಮ್ ಶತ್ರು ಯಾರಂದ್ರೆ ನಮ್ಮ ಅಜ್ಞಾನ. ಮಾಸ್ಟರ್ ಅವರು ನಮ್ಗೆ ಇದನ್ನ ಹೇಳ್ಕೊಡ್ದೇ ಇದ್ದಿದ್ರೆ ನಾವ್ ಹೀಗೆ ಗುದ್ದಾಡ್ಬೇಕಾಗಿತ್ತು. ಎಲ್ಲಿವರೆಗೂ ವಾಸ್ತವದ ವಿಚಾರಗಳು ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಪ್ರಕೃತಿಯ ಬದಲಾವಣೆಗಳು ಕಷ್ಟ ಅಂತಾನೆ ಅನ್ಸುತ್ತೆ. ಇವತ್ತು ನೀವಿಬ್ರು ನಿಮ್ಮ ಜಮೀನನ್ನಷ್ಟೇ ಕಾಪಾಡ್ಕೊಂಡಿಲ್ಲ, ಶಿಕ್ಷಣ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದನ್ನ ಸಾಬೀತ್ ಮಾಡಿದೀರಾ. ಅರ್ಥ ಆಯ್ತಾ? ಅವರಿಬ್ರು ಮಾಸ್ಟರ್ ಜಿ ಮಾತುಗಳನ್ನ ಒಪ್ಕೋತಾರೆ. ಮತ್ತಿಲ್ಲಿಗೆ ನಮ್ಮ ಇಂದಿನ ಕಥೆ ಕೂಡ ಮುಕ್ತಾಯ ಆಗುತ್ತೆ.